ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇಲೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಹೌದು, ಪುಳಿಯೋಗರೆ ಪುಡಿನ ಹೇಗೆ ಮಾಡೋದು, ಅದು 1 ವರ್ಷ ತನಕ ಇಟ್ಕೋಬಹುದಾ, ಟಿಪ್ಸ್ ಏನು ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಕೊನೆವರೆಗೂ ನೋಡಿ. ತಂದಲ್ಲಿ ಕೊಡು ಪ್ರಸಾದ ಪುಳಿಯೋಗರೆ ಎಷ್ಟು ರುಚಿಯಾಗಿರುತ್ತಲ್ಲ, ಅದನ್ನು ನಾವೇ ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರುವ ಪುಡಿ ರೆಡಿ ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಒಂದು ಪಾತ್ರೆ ತಗೊಂಡು ಅದು ಬಿಸಿ ಆದ ತಕ್ಷಣ ಅದಕ್ಕೆ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ಳಿ, ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಳ್ಳಿ, ಮೆಂತ್ಯ ಕಾಳನ್ನ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಅದು ಚಟ್ಪಟ ಅನ್ನೋವಾಗ 2 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನ ಹಾಕ್ಕೊಳ್ಳಿ. ಅದನ್ನೆಲ್ಲನೂ ಚೆನ್ನಾಗಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ನೀವು ಜಾಸ್ತಿಯಾಗಿ ಮಾಡ್ತಾಯಿದ್ದೀರಿ ಪುಡಿ ಅನ್ನೋದಾದರೆ ಜಾಸ್ತಿ ಕ್ವಾಂಟಿಟಿನ ಹಾಕ್ಕೊಳ್ಳಿ. ಎಲ್ಲನೂ ಹೀಗೆ ಹುರಿದ್ಬಿಟ್ಟು ಎಲ್ಲನೂ ಚೆನ್ನಾಗಿ ಇಟ್ಕೊಂಡ್ರಿ ಅಂದರೆ 1 ವರ್ಷದವರೆಗೂ ಏನೂ ಹಾಳಾಗಲ್ಲ. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಳ್ಳಿ. ಎಲ್ಲನೂ ಒಂದೇ ಸ್ಪೂನಲ್ಲಿ ಅಳತೆ ಮಾಡ್ಕೊಳ್ಳಿ. ಹಾಗೆ 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆ. ಇದರ ಜೊತೆಗೇ ಬೇರೆ ಎಣ್ಣೆನ ಹಾಕೋಕ್ಕೆ ಹೋಗಬೇಡಿ, ಅಷ್ಟೇ ಎಣ್ಣೆಯಲ್ಲಿ ಸಾಕಾಗುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿದು ಚೆನ್ನಾಗಿ ಗಟ್ಟಿಯಾಗಿ ಮುಚ್ಚಿಟ್ಟಿರುವಂತಹ ಕಂಟೈನರ್ಗಳಲ್ಲಿ ಮುಚ್ಚಿಟ್ರಿ ಅಂದರೆ ಖಂಡಿತವಾಗ್ಲೂ 1 ವರ್ಷದವರೆಗೂ ಉಳಿಯುತ್ತೆ. ಇದಕ್ಕೆ ನೀವು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಇದಕ್ಕೇ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿಯಿರಿ. ಇದಕ್ಕೆ ನೀವು ಒಂದು 10 ಬ್ಯಾಡಗಿ ಮೆಣಸು, 2 ಗುಂಟೂರು ಮೆಣಸನ್ನ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಅದರ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ಲೇಮಲ್ಲಿ ಇಟ್ಕೋಬೇಡಿ ಗ್ಯಾಸ್ನ. ಸ್ಲೋ ಫ್ಲೇಮ್ನಲ್ಲಿ ಏನಾದರೂ ಹುರಿಬೇಕು ಅನ್ನೋವಾಗ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಯಿರಿ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ, ಪರಿಮಳನೂ ಕೊಡುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ರೋಸ್ಟ್ ಮಾಡ್ತಿದ್ದಂಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಇಂಗು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸಾಕು. ಗ್ಯಾಸ್ ಆಫ್ ಮಾಡಿ. ಬಾಣಲೆ ಬಿಸಿಗೆ ಮತ್ತಷ್ಟು ರೋಸ್ಟ್ ಆಗುತ್ತೆ. ಕಂಪ್ಲೀಟಾಗಿ ತಣ್ಣಗಾದ ಮೇಲೇ ಪುಡಿ ಮಾಡ್ಕೋಬೇಕು. ಇದೇನೇ ಟಿಪ್ಸ್. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಪುಡಿ ಮಾಡಿದ್ರೇ 1 ವರ್ಷದವರೆಗೂ ಉಳಿಯುತ್ತೆ. ಇಲ್ಲ ಅನ್ನೋದಾದರೆ ಜಾಸ್ತಿ ಟೈಮ್ ಇಡೋಕ್ಕಾಗಲ್ಲ. 1 ತಿಂಗಳು 2 ತಿಂಗಳು ಇಟ್ಕೋಬೋದು ಅಷ್ಟೇ. ಯಾಕಂದರೆ ಅದು ಸ್ವಲ್ಪ ಅಂಟು ಬರುತ್ತೆ. ಅದಕ್ಕೆ ಕಂಪ್ಲೀಟ್ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಹಾಗೆ ಇದನ್ನು ಪುಳಿಯೋಗರೆ ಮಾಡೋವಾಗ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಪುಳಿಯೋಗರೆ ಟೇಸ್ಟಿನೇ ಇರುತ್ತೆ. ಮತ್ತೆ ಮಾಡ್ತಾ ಇರಬೇಕು ಅನಿಸುತ್ತೆ ಈ ಥರ ಪುಳಿಯೋಗರೆನ. ಅದಕ್ಕೋಸ್ಕರ ಈ ಪುಡಿನ ಒಂದು ಸರ್ತಿ ಮಾಡಿಟ್ಕೊಂಡ್ರೆ ಸಾಕು. ನಮಗೆ ಬೇಕು ಅನ್ನಿಸ್ದಾಗ ಪುಳಿಯೋಗರೆನ ಮಾಡ್ಕೋಬೋದು. ನಿಮಗೆ ದೇವಸ್ಥಾನದಲ್ಲಿ ಸಿಗುವಂಥ ಪುಳಿಯೋಗರೆ ಟೇಸ್ಟೇ ಬರುತ್ತೆ ಚೆನ್ನಾಗಿ. ಈ ಥರ ಪುಡಿ ಮಾಡಿಟ್ಕೊಂಡ್ರೆ ನೀವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನನ್ನ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.